ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಪ್ರಮೋದ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಒಂದು ಹೊಸ ಟಾಪಿಕ್ ತಗೊಂಡ್ಬಂದಿದ್ದೀನಿ. ಏನಪ್ಪಾ ಅಂದ್ರೆ ಇಂಟರ್ವ್ಯೂ ಟಿಪ್ಸ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಹೇಗೆ ಇಂಟರ್ವ್ಯೂನ ಯಾವುದೇ ಕಂಪ್ನಿಯಲ್ಲಾದ್ರೂ ಈಸಿಯಾಗಿ ಕ್ರ್ಯಾಕ್ ಮಾಡೋದು ಅಂತ. ಅಂದ್ರೆ ಇದು ಬೇಸಿಕ್, ಬರೀ ಫ್ರೆಶರ್ಸ್ಗೆ ಮಾತ್ರ. ಎಕ್ಸ್ಪೀರಿಯನ್ಸ್ ಅವ್ರಿಗೂ ಕೂಡ ಇದೆ, ಬಟ್ ಸ್ಲೈಟ್ಲಿ ಚೇಂಜ್ ಆಗುತ್ತೆ. ಮತ್ತೆ ಬನ್ನಿ ಸದ್ಯಕ್ಕೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಫಸ್ಟ್ ನೀವು ಯಾವುದೇ ಕಂಪ್ನಿಗೆ ಹೋದ್ರು ಅವ್ರು ಫಸ್ಟ್ ಕೇಳೋದೇ ಸೆಲ್ಫ್ ಇಂಟ್ರೊಡಕ್ಷನ್, ಅಂದ್ರೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ. ಸೊ ನೀವು ಅದರಲ್ಲಿ ಆ ಪಾಯಿಂಟ್ಸ್ ಏನೇನು ಪಾಯಿಂಟ್ಸ್ ಆ್ಯಡ್ ಮಾಡಬೇಕು ಅಂದ್ರೆ, ಸೆಲ್ಫ್ ಇಂಟ್ರೊಡಕ್ಷನ್ ಅಲ್ಲಿ ಫಸ್ಟ್ ನೀವು ನಿಮ್ಮ ಬಗ್ಗೆ ಹೇಳ್ಕೊಬೇಕು. ಅಂದ್ರೆ ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ ಮತ್ತು ಏನು ಎಜುಕೇಶನ್ ಮಾಡಿದ್ದೀರಾ ಅಂತ. ಅದಾದ್ಮೇಲೆ ನಿಮ್ಮ ಹಾಬೀಸು, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇಷ್ಟು ಹೇಳ್ಬೇಕು. ಅಂದ್ರೆ ನೀವು ಸ್ಟಾರ್ಟಿಂಗ್ ಅದನ್ನ ಹೇಳೋಕ್ಕೂ ಮುಂಚೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಅಂತ ಹೇಳಿ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು. ಇದಾದ ನಂತರ ನಿಮ್ಗೆ ನೆಕ್ಸ್ಟ್ ರೌಂಡ್ ಬರೋದು ಅಸೆಸ್ಮೆಂಟ್. ಈ ಅಸೆಸ್ಮೆಂಟ್ ಅಲ್ಲಿ ಫ್ರೆಶರ್ಸ್ಗೆಲ್ಲ ಏನಿರುತ್ತೆ ಅಂದ್ರೆ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಇರುತ್ತೆ. ಅಂದ್ರೆ ಇವಾಗ ಇಂಗ್ಲಿಷ್ ಅಲ್ಲೆಲ್ಲ ಬರ್ದಿರ್ತೀರಲ್ಲ, ಒಂದು ಪ್ಯಾಸೇಜ್ ಕೊಟ್ಟು ಆ ಪ್ಯಾಸೇಜ್ ಅಲ್ಲಿ ಸಮ್ ಕ್ವಶನ್ಸ್ ನ ಕೊಟ್ಟಿರ್ತಾರೆ. ಆ ಕ್ವಶನ್ಸ್ಗೆ ನೀವು ಅದೇ ಪ್ಯಾಸೇಜ್ ಇಂದಾನೆ ಆನ್ಸರ್ ಬರ್ಕೊಳ್ಳೋದು, ಆ ತರ. ಮತ್ತೆ ಇಂಗ್ಲಿಷ್ ಗ್ರಾಮರ್ ಇರುತ್ತೆ, ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಈ ತರ ಬೇಸಿಕ್ಸ್ ಇರುತ್ತೆ. ಅದು ಅಸೆಸ್ಮೆಂಟ್ ಕೂಡ, ಅದನ್ನು ಕೂಡ ನೀವು ಆರಾಮಾಗಿ ಪಾಸ್ ಮಾಡ್ಕೊಬಹುದು. ಇದಾದ್ಮೇಲೆ ಬರೋದು ನಿಮ್ಗೆ ಟೆಕ್ನಿಕಲ್ ರೌಂಡ್ ಆರ್ HR ರೌಂಡ್ ಅಂತ. ಟೆಕ್ನಿಕಲ್ ರೌಂಡ್ ಅಂದ್ರೆ ನೀವು ಯಾವ್ದಾದ್ರು ಇವಾಗ ಸಮ್ ಕೋರ್ಸಸ್ ಮಾಡಿರ್ತೀರಾ, ಅಂದ್ರೆ ಕೋಡಿಂಗು ಅಥವಾ ಪೈಥಾನು, ಅದೇ ಎಕ್ಸೆಟ್ರಾ ಎಕ್ಸೆಟ್ರಾ ಇರುತ್ತಲ್ವ. ಸೊ ಆ ತರ ಮಾಡಿದ್ರೆ ನಿಮ್ಗೆ ಟೆಕ್ನಿಕಲ್ ರೌಂಡ್ ಇರುತ್ತೆ. ಸೊ ಈ ಟೆಕ್ನಿಕಲ್ ರೌಂಡ್ ಅಲ್ಲಿ ನಿಮ್ಗೆ ಆ ಕೋರ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಸೊ ನೀವು ಅದಕ್ಕೆ ಕೋಡಿಂಗ್ ಮಾಡಬೇಕು ಅಥವಾ ಆನ್ಸರ್ಸ್ ಮಾಡಬೇಕು, ಈ ತರ ಇರುತ್ತೆ. ಇದೆಲ್ಲಾನು ನೀವು ಕ್ರ್ಯಾಕ್ ಮಾಡಿದ್ರೆ ನಿಮ್ಗೆ ಲಾಸ್ಟ್ ಅಲ್ಲಿ ಬರೋದೆ ಮ್ಯಾನೇಜರ್ ರೌಂಡ್. ಸೊ ಈ ಮ್ಯಾನೇಜರ್ ರೌಂಡ್ ಅಲ್ಲೂ ಕೂಡ ಅವರು ಫಸ್ಟ್ ಕ್ವಶನ್ ಅದೇ ಕೇಳೋದು, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ. ಸೇಮ್ ಇಂಟ್ರೊಡ್ಯೂಕ್ಷನ್ ಕೊಡಿ, ಅದಾದ್ಮೇಲೆ ಅವರು ಒಂದ್ 2-3 ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆಲ್ಲ ನೀವು ಆನ್ಸರ್ ಕೊಟ್ರೆ ಲಾಸ್ಟ್ ನಿಮ್ಗೆ ಪ್ಯಾಕೇಜ್ ಬರ್ತಾರೆ, ಸ್ಯಾಲ್ರಿ ಪ್ಯಾಕೇಜ್ಗೆ. ಅದನ್ನ ನೀವು ಡಿಸ್ಕಷನ್ ಮಾಡ್ಕೊಂಡು ನಿಮ್ಗೆ ಸ್ಯಾಲ್ರಿ ಪ್ಯಾಕೇಜ್ಗೆ ಅವ್ರು ಬಂದ್ರು ಅಂದ್ರೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತಾನೆ ಅರ್ಥ. ಅಥವಾ ವಿಲ್ ಗೆಟ್ ಯು ಬ್ಯಾಕ್ ಅಂದ್ರೆ ಅಷ್ಟೇ, ಗೋವಿಂದ. ಸೊ ಈ ತರ ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ. ಇದನ್ನ ಹೇಗೆ ಈಸಿಯಾಗಿ ಕ್ರ್ಯಾಕ್ ಮಾಡೋದು ಅಂದ್ರೆ, ಫಸ್ಟ್ ನೀವು ಸೆಲ್ಫ್ ಇಂಟ್ರೊಡಕ್ಷನ್ ಕ್ಲಿಯರ್ ಆಗಿ ಪ್ರಿಪೇರ್ ಆಗ್ಬೇಕು. ಹೇಗ್ ಪ್ರಿಪೇರ್ ಆಗೋದು ಅಂದ್ರೆ, ಫಸ್ಟ್ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಅಂದ್ರೆ ಒಂದು ಪ್ಯಾಸೇಜ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ತರ ಬರ್ಕೊಳ್ಳಿ ಸೆಲ್ಫ್ ಇಂಟ್ರೊಡಕ್ಷನ್. ನಾರ್ಮಲ್ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡಕ್ ಬರದೇ ಇರೋರು ಸೆಲ್ಫ್ ಇಂಟ್ರೊಡಕ್ಷನ್ ಬಯಾಟ್ ಮಾಡ್ಕೊಳ್ಳಿ. ಅದೊಂದು ಮಾತ್ರ ಬಯಾಟ್ ಮಾಡ್ಕೊಳ್ಳಿ, ಬೇರೆದೆಲ್ಲ ನಾರ್ಮಲ್ ಆಗಿ ಆನ್ಸರ್ ಮಾಡಿ. ನೀವು ಇವಾಗ ರೆಸ್ಯೂಮ್ ಪ್ರಿಪೇರ್ ಮಾಡಕ್ಕೂ ಮುಂಚೆ ನೀವು ರೆಸ್ಯೂಮ್ ಅಲ್ಲಿ ಏನೇನು ಹಾಕ್ತೀರಾ ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಆದ್ರೂ ನಾಲೆಜ್ ಇರಬೇಕು. ಯಾಕಂದ್ರೆ ಫ್ರೆಶರ್ಸ್ಗೆ ಆ ರೆಸ್ಯೂಮ್ ಇಂದಾನೆ ನಿಮ್ಗೆ ಕ್ವಶನ್ಸ್ ಕೇಳೋದು, ಬೇರೆ ಯಾವ್ದ್ರಿಂದನೂ ಅವ್ರು ಕ್ವಶನ್ಸ್ ಕೇಳಲ್ಲ. ಸೊ ರೆಸ್ಯೂಮ್ನ ನೀಟಾಗಿ ಕ್ಲಿಯರ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ರೆಸ್ಯೂಮ್ ಫಾರ್ಮೆಟ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಕಳ್ಸ್ಕೊಡ್ತೀನಿ. ಮತ್ತೆ ಇದಾದ್ಮೇಲೆ ಅದೇ ಹೇಳ್ದಲ್ಲ, ಅಸೆಸ್ಮೆಂಟ್ ರೌಂಡ್ ಕೂಡ ನೀವು ಆರಾಮಾಗಿ ಈಸಿಯಾಗಿ ಪಾಸ್ ಆಗ್ಬೋದು. ಅದೇನು ಜಾಸ್ತಿ ಏನಿರಲ್ಲ, ಬೇಸಿಕ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಮ್ಯಾನೇಜರ್ ರೌಂಡ್ ಆದ್ಮೇಲೆ ಹೈರಿಂಗ್ ಆಗುತ್ತೆ. ಆರಾಮಾಗಿ ಖುಷಿಯಾಗಿ ಜಾಲಿಯಾಗಿ ಕೆಲಸ ಮಾಡ್ಕೊಂಡಿರಿ. ಬಟ್ ನಿಮ್ಗೆ ಮ್ಯಾನೇಜರ್ ರೌಂಡ್ ಅಲ್ಲಿ ಅವ್ರು ಏನೇನು ಹೇಳ್ತಾರೆ ಅದನ್ನ ಮುಂಚೆನೆ ತಿಳ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಮುಂಚೆ ನೈಟ್ ಶಿಫ್ಟ್ ಹೇಳಿರ್ತಾರೆ ಅಥವಾ ರೊಟೇಷನ್ ಶಿಫ್ಟ್ ಹೇಳಿರ್ತಾರೆ. ಬಟ್ ನೀವು ಆಮೇಲೆ ಇಲ್ಲ ನಾನು ಬರೀ ನೈಟ್ ಶಿಫ್ಟ್ ಮಾಡೋದು, ನೈಟ್ ಶಿಫ್ಟ್ ಆದ್ಮೇಲೆ ನೆಕ್ಸ್ಟ್ ದಿನ ನಾನು ಡೇ ಶಿಫ್ಟ್ ಮಾಡಲ್ಲ ಅಥವಾ ಡೇ ಶಿಫ್ಟ್ ಮಾಡ್ತೀನಿ ಬರೀ ನೈಟ್ ಶಿಫ್ಟ್ ಮಾಡಲ್ಲ ಅಂತ ನೀವ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಫಾರ್ಮ್ ಅಲ್ಲೆಲ್ಲ ಫಸ್ಟೇ ಮೆನ್ಷನ್ ಮಾಡಿರ್ತಾರೆ, ನೀವೆಲ್ಲ ಸೈನ್ ಮಾಡಿರ್ತೀರ ಜೋಶಲ್ಲಿ. ಸೊ ನಿಮ್ಗೆ ಅದ್ ಮುಂದೆ ನೀವು ಅವ್ರನ್ನ ಕ್ವಶನ್ ಮಾಡಕ್ಕೂ ಆಗಲ್ಲ. ಸೊ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ಏನಾದ್ರು ಬೇರೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.